ಇದು ಇನ್ನೂ ಸ್ವಲ್ಪ ಕೆಂಪಗಾಗಬೇಕು. ಸೊ ಇವತ್ತು ನಾನು ನಮ್ಮ ಮಧ್ಯಾಹ್ನದ ಫುಡ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ನಾನು ನಾಟಿ ಕೋಳಿ ಚಿಕನ್ ಬಿರಿಯಾನಿ ರೆಸಿಪಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ನೋಡಿಬಿಟ್ಟು ತುಂಬ ಜನರು ಶೇರ್ ಮಾಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಂತ ಹೇಳಿದರು. ಸೊ ಇವತ್ತು ತೋಟದಿಂದ ಬೆಳಗ್ಗೆನೇ ಕೋಳಿ ತರಿಸಿದೆ. ಈಗ ಸ್ವಲ್ಪ ಮ್ಯಾರಿನೇಟ್ ಮಾಡಿಬಿಟ್ಟು ಆನಂತರ ಬಿರಿಯಾನಿ ಮಾಡೋಣ ಅಂತ. ಇವತ್ತು ನಾನು ನಿಮಗೆ ಈ ಸೂಪರ್ ಆದಂತಹ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಈಗ ಅಡುಗೆ ಬರಲ್ಲ ಅಂತ ಹೇಳ್ತಾರಲ್ಲ ಅಂಥವ್ರು ಕೂಡ ಈ ಬಿರಿಯಾನಿ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ. ಸೊ ನಾನಿಲ್ಲಿ ಮೊದಲಿಗೆ ಒಂದು 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿಸ್ಕೊಂಡಿದ್ದೀನಿ. ತುಂಬ ತೀರಾ ದೊಡ್ಡ ಇಲ್ಲ ಚಿಕ್ಕದು ಇಲ್ಲ, ಈ ಸೈಜಲ್ಲಿ ಇರಬೇಕು. ಏಕೆಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಅದು ಕುದ್ದಾಗ ಇನ್ನೂ ಚಿಕ್ಕ ಚಿಕ್ಕ ಪೀಸಸ್ ಆಗಿಬಿಡುತ್ತೆ, ತಿನ್ನಲಿಕ್ಕೂ ಬರೋದಿಲ್ಲ. ಅದಕ್ಕಾಗಿ ಇದು ಒಂದು 3/4 kg ಅಷ್ಟು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಮ್ಯಾರಿನೇಷನ್ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1.5 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಬಿರಿಯಾನಿನ ಒಬ್ಬೊಬ್ಬರು ಒಂದೊಂದು ಪದ್ಧತಿಯಲ್ಲಿ ಮಾಡ್ತಾರೆ. ನಾನು ಸಿಂಪಲ್ ಆಗಿ ಆಗಬೇಕು, ಜೊತೆಗೆ ಬೇಗನೂ ಆಗಬೇಕು, ಆ ಥರ ನನ್ನ ಮೆಥಡಲ್ಲಿ ನಾನು ಮಾಡ್ತೀನಿ. ಈ ಥರ ಮಾಡಿದಾಗ ಪ್ರತಿ ಸಲನೂ ತಿನ್ಬೇಕಂತ ಇಂಟ್ರೆಸ್ಟೇ ಬರುತ್ತೆ ಹೊರತಾಗಿ ಬೋರ್ ಅಂತೂ ಆಗೋದಿಲ್ಲ. ಈಗ ಇದನ್ನು ಏನಿಲ್ಲ ಅಂದರೂ 1 hour ಆದರೂ ಚೆನ್ನಾಗಿ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಬೇಕು. ಒಂದು ವೇಳೆ ಟೈಮ್ ಇತ್ತು ಅಂದರೆ ನೈಟೇ ಈ ರೀತಿ ಚೆನ್ನಾಗಿ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಹಾಕಿ ಕಲಸಿಟ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಈಗ ಕಲಸಾಗಿದೆ. ಈಗ ಇದನ್ನು 1 hour ಸೈಡ್ಗೆ ಇಡ್ತೀನಿ. ಫ್ರೆಂಡ್ಸ್, ಅಷ್ಟರಲ್ಲಿ ಸ್ವಲ್ಪ ಕೆಲವೊಂದು ತರಕಾರಿಗಳೆಲ್ಲ ಬೇಕು, ಹೋಗಿ ತೊಗೊಂಡ್ಬಂದ್ಬಿಡ್ತೀನಿ ಮಾರ್ಕೆಟ್ಗೆ ಹೋಗಿ. ಫ್ರೆಂಡ್ಸ್, ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿಯಾಗಿತ್ತು. ಇವತ್ತು ಬಿರಿಯಾನಿ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಸಡನ್ನಾಗಿ ಡಿಸೈಡ್ ಆಗಿರೋದ್ರಿಂದ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ದೆ. ಇಲ್ಲಿ ಸೊಪ್ಪೆಲ್ಲ ಸ್ವಲ್ಪ ಕಮ್ಮಿನೇ ಸಿಕ್ಕೋದು ನಮ್ಮ ಮನೆ ಹತ್ರ. ಒಂದೇ ಒಂದು ಅಂಗಡಿ ಇದೆ, ಅದರಲ್ಲಿ ಏನೋ ಇದ್ದರೆ ಸಿಕ್ಕಂಗೆ, ಇಲ್ಲಾಂದರೆ ಸಿಟಿಗೇನೆ ಹೋಗಬೇಕು. ಹಾಗಾಗಿ ಹೋಗಿ ತೊಗೊಂಡು ಬಂದೆ. ಇನ್ನೇನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಬಿರಿಯಾನಿಗೆ ಏನೆಲ್ಲ ಬೇಕಲ್ವ ಅದು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಬೇಕಾಗತ್ತೆ. ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ 1 hour ಆಗಿದೆ. ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಈಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬೇಕು. ಎಣ್ಣೆ ಕಾದ್ಮೇಲೆ ಈ ಚಿಕನ್ ಪೀಸಸ್ನ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲೇ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ನಾಟಿ ಕೋಳಿ ತೊಗೊಂಡ್ರೆ ಮಾತ್ರ ಕುಕ್ಕರಲ್ಲಿ ಫಸ್ಟ್ ಬೇಯಿಸ್ಕೋಬೇಕು. ನಾರ್ಮಲ್ ಕೋಳಿ ಆಯಿತು ಅಂದರೆ ಜಸ್ಟ್ ಒಗ್ಗರಣೆಯಲ್ಲೇ ನಾವು ಫ್ರೈ ಮಾಡ್ಕೊಂಡ್ಬಿಡ್ಬೋದು. ಫ್ರೆಂಡ್ಸ್, ಎಲ್ಲಿವರೆಗೂ ಅಂದರೆ ಇದರಲ್ಲಿ ಇರುವಂತಹ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ನಾವು ಈ ಥರ ಎಣ್ಣೆಲೇನೆ ಹುರ್ಕೋಬೇಕು. ಅದಾದಮೇಲೆ ಇದು ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೋಣ. ನಾನಿಲ್ಲಿ 1/4 ಗ್ಲಾಸ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇದು ಹುಂಜ ಆಗಿರೋದ್ರಿಂದ ಸ್ವಲ್ಪ ಬಲ್ತಿರುತ್ತೆ, ಹಾಗಾಗಿ ಜಾಸ್ತಿ ವಿಷಲ್ ಕೂಗಿಸ್ಬೇಕು. ಅದೇ ಯಾಟೆ ತೊಗೊಂಡ್ರೆ 1-2 ವಿಷಲ್ ಕಮ್ಮಿ ಕುದಿಸ್ಬೇಕು ಅಷ್ಟೇ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 8 ವಿಷಲ್ ಕೂಗಿಸ್ಕೊಳ್ಳೋಣ. ಇಲ್ಲ ಮತ್ತೆ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ 1-2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇದಾಗೋಷ್ಟೊತ್ತಿಗೆ ಇನ್ನೊಂದು ಕಡೆ ಅಕ್ಕಿನ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ನಾನು ಈ ಗ್ಲಾಸ್ನಿಂದ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, 20 ಮಿನಿಟ್ಸು ಈ ರೈಸ್ ಚೆನ್ನಾಗಿ ನೆನಿಬೇಕು. ಅಷ್ಟರಲ್ಲಿ
ಈರುಳ್ಳಿನ ಹುರಿದಿಟ್ಕೊಳ್ಳೋಣ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಬಿರಿಯಾನಿಗೆ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಫ್ರೈ ಮಾಡಿ ಹಾಕಿದಾಗ್ಲೇ ಆ ಬಿರಿಯಾನಿ ತುಂಬ ರುಚಿಯಾಗಿರೋದು. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕಾಗತ್ತೆ ಅಂತ ಹೇಳ್ಬೋದು. ಈಗ ಕಾದಿರೋ ಎಣ್ಣೆಗೆ ಈರುಳ್ಳಿನ ಹಾಕೊಳ್ಳೋಣ. 1 ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಕೆಂಪಗಾಗಬೇಕು. ನೋಡಿ, ಈರುಳ್ಳಿ ಇಷ್ಟ ಆಗಬೇಕು. ಇದು ಇನ್ನೂ ಸ್ವಲ್ಪ ತಣ್ಣಗಾಗ್ತಾ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಒಂದು ಪ್ಲೇಟಿಗೆ ತೆಗೆದು ಹಾಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು 20 ಮಿನಿಟ್ಸ್ ಆಗಿದೆ. ಈ ನೆನೆಸಿಟ್ಕೊಂಡಿರೋ ಅಕ್ಕಿನ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಇದಕ್ಕೆ ಕುದಿಲಿಕ್ಕೆ ಬೇಕಾದಷ್ಟು ಇನ್ನು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಪಲಾವ್ ಎಲೆ, ಒಂದು ಸಣ್ಣ ಪೀಸ್ ಚಕ್ಕೆ, 1 ಸ್ಟಾರ್ ಹೂವು ಮತ್ತು 3 ಲವಂಗ, 2 ಏಲಕ್ಕಿ, ಇದಿಷ್ಟು ಹಾಕೋಬೇಕು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಅಂದರೆ ಅಕ್ಕಿ ಉದ್ರುದ್ರಾಗಿರುತ್ತೆ, ಸ್ವಲ್ಪ ಎಣ್ಣೆ ಹಾಕಿದ್ರೆ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಒಂದು 70% ಅಕ್ಕಿ ಬೆಂದರೆ ಸಾಕು. ಮಧ್ಯ ಮಧ್ಯೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಒಂದು ಕಡೆ ನಾವು ಚಿಕನ್ ಇಟ್ಟಿದ್ವಲ್ವ, ಇದು ಕೂಡ ಅಷ್ಟೇ ಒಂದು 60% ಅಷ್ಟು ಬೆಂದಿದೆ. ಮತ್ತು ತೀರಾ ಮೆತ್ತಗೂ ಆಗಬಾರ್ದು, ಹಾಗಂತ ಹೇಳಿ ತೀರಾ ಬೇಯ್ದೇನೂ ಇರಬಾರ್ದು. ಈ ಥರ ತಗೊಂಡಾಗ ಸ್ವಲ್ಪ ಸಾಫ್ಟಾಗಿರಬೇಕು. ನೋಡಿ, ಈ ಥರ ಇಷ್ಟು ಸಾಫ್ಟ್ ಇದ್ದರೆ ಸಾಕಾಗತ್ತೆ. ಫ್ರೆಂಡ್ಸ್, ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ಬೇಡ ಅಂದ್ಕೊಂಡ್ರೆ ಎಣ್ಣೆಲ್ಲೇ ಮಾಡ್ಬೋದು. ಆಮೇಲೆ ಇದು ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು 1-2 ಪೀಸ್ ಚಕ್ಕೆ, 4 ಲವಂಗ, 1 ಏಲಕ್ಕಿ, ಮತ್ತು ಇದು ನಮ್ಮ ತೋಟದಲ್ಲಿ ಇದು ಪಲಾವ್ ಎಲೆ ಹಾಕ್ಕೊಂಡಿದ್ದೀವಲ್ವ, ಬಿರಿಯಾನಿ ಎಲೆ ಅಂತ ಕೂಡ ಹೇಳ್ತೀವಿ ಇದನ್ನು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಇತ್ತು ಅಂದರೆ ಹಾಕಿ. ಇದು ಒಂದು 4 ಪೀಸ್ ತೊಗೊಂಡಿದ್ದೀನಿ. ಈಗ ಇದು ಕಾದಿದೆ, ಇದಕ್ಕೆ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಪಲಾವ್ ಎಲೆ ಹುರಿತಾ ಇದ್ದರೆ ಅದರ ಅರೋಮಾಗೇನೆ ಹೊಟ್ಟೆ ತುಂಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಒಂದು ಮೀಡಿಯಂ ಸೈಜ್ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಈ ರೀತಿ ಸೀಳ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಕಟ್ ಮಾಡಿರೋ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಫ್ರೆಂಡ್ಸ್, ನೋಡಿ, ರೈಸ್ ಒಂದು 80% ಅಷ್ಟು ಬೆಂದಿದೆ. ಇಷ್ಟಾದರೆ ಸಾಕು. ಈಗ ನೀರೆಲ್ಲ ಸೋಸ್ಕೊಂಡ್ಬಿಡೋಣ. ನೀವು ಒಂದು ವೇಳೆ ಸೋನಾ ಮಸೂರಿಯಲ್ಲಿ ಮಾಡೋದಾಯಿತು ಅಂದರೆ ಸೇಮ್ ಇದೇ ಪ್ರೊಸೀಜರ್ನೇ ಫಾಲೋ ಮಾಡಿ.
ಫ್ರೆಂಡ್ಸ್, ಇವಾಗ 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಪುದೀನ, ಇವೆರಡನ್ನ ಕೂಡ ಹಾಕೋಬೇಕು. 1/4 ಕಪ್ನಷ್ಟು ಮೊಸರು ಕೂಡ ಹಾಕಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಏಕೆಂದರೆ ಬಿರಿಯಾನಿ ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬಹುದು, ಅಥವಾ ಮನೆಯಲ್ಲೇ ಮಾಡಿರೋದು ತೊಗೊಳ್ಳೋದಾಯ್ತು ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೋಬೇಕು. 1 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಆಲ್ರೆಡಿ ಚಿಕನ್ ಬಿರಿಯಾನಿ ಮಸಾಲದಲ್ಲಿ ಇರುತ್ತೆ, ಬಟ್ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಮಸಾಲೆಗೆ ಬೇಕಾದಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ 1 ನಿಮಿಷ ಇದನ್ನು ಹುರ್ಕೋಬೇಕು. ಈಗ ಇದಕ್ಕೆ ಕುದಿಸಿರುವಂತಹ ಚಿಕನ್ ಪೀಸಸ್ಗಳನ್ನ ಹಾಕೊಳ್ಳೋಣ. ಈ ಮಸಾಲೆಗೆ ಚಿಕನ್ ಪೀಸಸ್ಗಳೆಲ್ಲ ಹಾಕಿದ್ಮೇಲೆ 1-2 ನಿಮಿಷ ಈ ರೀತಿ ಸ್ವಲ್ಪ ಎಣ್ಣೆಲೇ ಬೇಯಿಸ್ಕೊಳ್ಳೋಣ. ಅಂದರೆ ಈ ಮಸಾಲೆ ಎಲ್ಲ ಆ ಪೀಸಸ್ಗೆ ಚೆನ್ನಾಗಿ ಹಿಡಿಯೋ ರೀತಿಯಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈಗ ನೋಡಿ ನೀರೆಲ್ಲ ಹಿಂಗ್ಬಿಟ್ಟು ಈ ರೀತಿ ಸ್ವಲ್ಪ ಗೊಜ್ಜು ಥರ ಇರಬೇಕಾದ್ರೆ ನಾನೇನು ಮಾಡ್ತೀನಿ ಅಂದರೆ ಒಂದು ಅರ್ಧದಷ್ಟು ಚಿಕನ್ನ ತೆಗೆದುಬಿಟ್ಟು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತೀನಿ. ಮಸಾಲೆನೂ ತಗೊಂಡು ಹಾಕ್ಕೋಬೇಕು. ಇಲ್ಲಿ ಅರ್ಧ ಚಿಕನ್ನ ನಾನು ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಇದ್ರ ಮೇಲೆ ರೈಸ್ನ ಹಾಕ್ಕೋಬೇಕು. ಜಸ್ಟ್ 1 ಲೇಯರ್ ರೈಸ್ ಮಾತ್ರ ಹಾಕ್ಕೋಬೇಕು. ಅಂದರೆ ಚಿಕನ್ ಪೀಸಸ್ ಎಲ್ಲ ಇದೆ ಅಲ್ವಾ, ಸೊ ಅದು ಕಾಣದೇ ಇರೋಷ್ಟು ಅದ್ರ ಮೇಲೆ ಅನ್ನನ ಹಾಕ್ಕೋಬೇಕು. ಹಾಗೆ ನಾವು ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆ ತಳ ಎಷ್ಟು ದಪ್ಪ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಫ್ರೆಂಡ್ಸ್, ನನಗೆ ಇದು ತುಂಬ ಈಸಿ ಮೆಥಡು, ಅದಕ್ಕಾಗಿ ನಾನು ಈ ಥರನೇ ಮಾಡ್ತೀನಿ. ಮನೆಗೆ ಯಾರೇ ಬರಲಿ ಈ ಬಿರಿಯಾನಿ ಮಾಡಿಬಿಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ಮತ್ತು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕೋಣ. ಮತ್ತು ಇದ್ರ ಮೇಲೆ ಚಿಕನ್ ಹಾಕ್ತಾ ಇದ್ದೀನಿ. ಮತ್ತು ಚಿಕನ್ ಎಲ್ಲ ಒಂದು ಕೆಳಗಡೆ ಬರೀ ಮೇಲ್ಗಡೆ ರೈಸ್ ಕೂಡ ಹಾಕಿ ಮಾಡ್ಬೋದು, ಬಟ್ ನಾನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಮತ್ತು ಅದು ರೈಸು ಮತ್ತು ಚಿಕನ್ ಎರಡೂ ಹೊಂದ್ಕೊಳ್ಳಿ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ಲೇಯರ್ ರೈಸ್ ಹಾಕೊಳ್ಳೋಣ. ಫ್ರೆಂಡ್ಸ್, ಈ ರೆಸಿಪಿ ಅಂತೂ ನೀವು ಪಕ್ಕಾ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಬಿರಿಯಾನಿ ಮಾಡೋಕ್ಕೆ ಬರದೇ ಇರೋರು ಕೂಡ ಟ್ರೈ ಮಾಡಿದ್ರೆ 100% ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಆವಾಗಲೇ ನಾವು ಈರುಳ್ಳಿನ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಫಸ್ಟ್ ಲೇಯರಲ್ಲಿ ಹಾಕೋದನ್ನು ಮರ್ತು ಬಿಟ್ಟಿದ್ದೀನಿ, ಅದಕ್ಕೆ ಇಲ್ಲೇ ಹಾಕ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, 1 ಸ್ಪೂನಷ್ಟು ತುಪ್ಪ. ಇದು ಆಪ್ಷನಲ್ಲು, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ. ಫ್ರೆಂಡ್ಸ್, ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ದಪ್ಪವಾದ ಕಲ್ಲು ಅಥವಾ ಏನಾದರೂ ಭಾರವಾದದ್ದು ಏನಾದರೂ ಇಡಬೇಕು. ನಾನು ಯೂಸ್ ಮಾಡುವಂತಹ ಪಾತ್ರೆ ಇದೆಯಲ್ವ, ಅದು ಸ್ವಲ್ಪ ತಳ ದಪ್ಪ ಇದೆ. ಹಾಗಾಗಿ ಇದ್ರ ಕೆಳಗಡೆ ಏನು ಪಾತ್ರೆ ಇಡೋ ಅಗತ್ಯ ಇಲ್ಲ, ಅಂದರೆ ಪ್ಯಾನ್ ಏನೋ ಇಡೋ ಅಗತ್ಯ ಇಲ್ಲ. ನೀವು ಒಂದು ವೇಳೆ ಯೂಸ್ ಮಾಡುವಂತಹ ಪಾತ್ರೆ ತೆಳುವಾಗಿತ್ತು ಕೆಳಗಡೆ ಅಂದರೆ ಅದ್ರ ಕೆಳಗಡೆ ಒಂದು ಪ್ಯಾನ್ ಏನಾದರೂ ಇಡಿ. ಈಗ ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು. ಅದಾಗೋಷ್ಟೊತ್ತಿಗೆ ಇನ್ನೊಂದು ಕಡೆ ನಾನು ಮೊಸರು ಬಜ್ಜಿ ರೆಡಿ ಮಾಡಿಬಿಡ್ತೀನಿ. ನಮಗೆ ಈ ಬಿರಿಯಾನಿಗೆ ಮೊಸರು ಬಜ್ಜಿ ತಿನ್ನೋಕ್ಕಿಂತ ಬರೀ ಮೊಸರು ಜೊತೆ ಹಾಕ್ಕೊಂಡು ತಿಂದ್ರೂ ಸಕ್ಕತ್ತಾಗಿರುತ್ತೆ. ಬಟ್ ನನಗೆ ಯಾಕೋ ತಿನ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡು ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ.
ಒಂದು ಮೆಣಸಿನ್ಕಾಯಿ, ಈರುಳ್ಳಿನ ಸ್ವಲ್ಪ ಈ ಥರ ಬಿಡಿ ಬಿಡಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಅನಂತರ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ನಾನು ಮನೇಲೇ ಹೆಪ್ಪ ಹಾಕಿರೋದು. ನಮಗೆ ಮೊಸರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅಥವಾ ಕಮ್ಮಿ ಬೇಕು ಅಂದರೆ ಕಡಿಮೆ ನೋಡಿ ಹಾಕ್ಕೋಬೇಕು. ಇದೆಲ್ಲದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋದು ಬೇಡ, ಯಾಕೆಂದರೆ ಸ್ವಲ್ಪ ಹೊತ್ತಿಗೆ ನೀರು ಬಿಟ್ಬಿಡತ್ತೆ. ಇದು ಮೊಸರು ಬಜ್ಜಿ ರೆಡಿಯಾಗಿದೆ. ಇದು ಒಂದು 10 ನಿಮಿಷ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಆಗಿದ ತಕ್ಷಣವೇ ತೆಗೆದ್ಬಿಟ್ಟು ತಿನ್ನಬಾರ್ದು. ಅಟ್ಲೀಸ್ಟ್ 1-2 ಅವರ್ಸ್ ಆದರೂ ಹಾಗೆ ಬಿಟ್ಟರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡ್ತೀನಿ, ಟೈಮ್ ಜಾಸ್ತಿ ಇಲ್ಲ ಹಾಗಾಗಿ. ಫ್ರೆಂಡ್ಸ್, ಇನ್ನೇನೀಗ ಒಂದು ಹಾಫ್ ಆನ್ ಅವರ್ ಆಗಿದೆ. ಈಗ ತೆಗಿತಾ ಇದ್ದೀನಿ ನಾನು. ನೋಡೋಕ್ಕಂತೂ ಎಷ್ಟು ಸೂಪರಾಗಿದೆ ಅಲ್ವಾ. ಇದು ಒಂದು ನನ್ನ ಫೇವ್ರೆಟ್ ಬಿರಿಯಾನಿ ಅಂತ ಹೇಳಬಹುದು. ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲವುದು ಮಿಕ್ಸ್ ಮಾಡೋ ಅಗತ್ಯ ಇಲ್ಲ, ಒಂದು ಕಡೆಯಿಂದ ಈ ಥರ ಸರ್ವ್ ಮಾಡಿಕೊಂಡ್ರೆ ಆಯಿತು. ಮತ್ತಿನ್ನೊಂದೇನು ಗೊತ್ತಾ, ಆರ್ಟಿಫಿಷಿಯಲ್ ಕಲರ್ಸ್ ಕೂಡ ಹಾಕೋ ಅಗತ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ಇದು. ಹಾಗೆ ಇವಾಗ ಮೊಸರು ಬಜ್ಜಿನ ಕೂಡ ಹಾಕ್ತಾ ಇದ್ದೀನಿ. ಬರೀ ಮೊಸರು ಬೇಕಾದರೂ ಕೂಡ ಸರ್ವ್ ಮಾಡ್ಬೋದು, ಜೊತೆಗೆ ಸ್ವಲ್ಪ ಸೌತೆಕಾಯಿ. ಘಮ ಅಂತ ಇದೆ, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಏನೋ ಇದರ ಪರಿಮಳ ಅಂತೂ ಮನೆಯೆಲ್ಲ ಫುಲ್ ಘಮ ಅಂತ ಇರುತ್ತೆ. ಆ್ಯಂಡ್ ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಅನ್ನನೂ ಮೆತ್ತಗಾಗದೆ ಮತ್ತು ಪೀಸ್ ಕೂಡ ಸರಿಯಾಗಿ ಬೆಂದೆ ಆ ರೀತಿ ಏನೂ ಇರೋದಿಲ್ಲ, ಚೆನ್ನಾಗಿ ಕುಕ್ ಆಗಿರುತ್ತೆ. ನೀವು ಈ ಬಿರಿಯಾನಿ ಇದೆ ಅಲ್ವಾ, ಪ್ರತಿಯೊಂದು ತುತ್ತಲ್ಲೂ ಕೂಡ ಎಂಜಾಯ್ ಮಾಡ್ತಾ ತಿಂತೀರಾ, ಅಷ್ಟು ಸಖತ್ತಾಗಿ ಬಂದಿದೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾಟಿ ಕೋಳಿಯಿಂದ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು, ಅದ್ರ ಜೊತೆಗೆ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ. ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನು ನಾಳೆ ಇನ್ನೊಂದು ಹೊಸ ಫುಡ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.